ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಏನಿದೆ ಇದು ಕಡಿಮೆ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ರೈತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತಮ್ಮ ಹೋರಾಟದ ಕಿಚ್ಚನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತ ಒಂದು ಘೋಷಣೆಯನ್ನ ಕೂಗೋದ್ರ ಮುಖಾಂತರವಾಗಿ ಗುಬ್ಬಿಯಲ್ಲಿ ಲಿಂಕ್ ಕೆನಾಲ್ ವಿರುದ್ಧದ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಹೇಮಾವತಿ ಉಳಿಸೋದಕ್ಕೆ ರೈತರು ಒಗ್ಗಟ್ಟಾಗಿ ನಿಂತಿದ್ದಾರೆ. 7 ತಾಲೂಕುಗಳ ಜೀವನಾಡಿಗೆ ರಕ್ಷಣೆಯನ್ನ ನೀವು ಕೊಡಬೇಕು, ನೀರನ್ನ ಉಳಿಸ್ಕೊಡಿ, ರೈತರ ಬದುಕನ್ನ ಕಾಪಾಡಿ ಅನ್ನುವಂತಹ ಸಾಕಷ್ಟು ಘೋಷಣೆಗಳನ್ನ ಕೂಗೋದ್ರ ಮುಖಾಂತರವಾಗಿ ತಾಲೂಕಿನ ಎಲ್ಲಾ ರೈತರು ಒಂದಾಗಿದ್ದಾರೆ. ಲೋಗೋ ಬಿಡುಗಡೆ ಮೂಲಕ ಹೋರಾಟಕ್ಕೆ ವೇಗವನ್ನ ಸಹ ಕೊಡ್ತಾ ಇರುವಂತದ್ದು ಒಗ್ಗಟ್ಟಿನ ಹೋರಾಟವೇ ಯಶಸ್ಸಿನ ಮಂತ್ರ ಆಗಿದೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಸಮಿತಿಯ ಲೋಗೋ ಬಿಡುಗಡೆ ಮಾಡಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಒಂದು ಸಂದೇಶವನ್ನ ಸಾರಿದ್ದಾರೆ ರೈತರು. ನಮ್ಮ ನೀರು ನಮ್ಮ ಹಕ್ಕು, ಗುಬ್ಬಿಯ ರೈತರ ಬದುಕಿನ ಜೀವನಾಡಿಯಾದ ನೀರನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಏನು ಬೇಕಾದರೂ ಮಾಡ್ತೀವಿ, ಅದು ನಮ್ಮೆಲ್ಲರ ಜವಾಬ್ದಾರಿ. ರೈತರ ಹಿತಾಸಕ್ತಿ ಅಡಗಿದೆ, ಭವಿಷ್ಯ ಇದೆ ಅದರಲ್ಲಿ. ನಮ್ಮ ಪ್ರದೇಶದ ನೀರಿನ ಹಕ್ಕಿಗಾಗಿ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ. ಜಿಲ್ಲೆಯ ರೈತರಿಗೆ ಕರೆ ನೀಡಿರುವಂಥ ಸಮಿತಿ, ಬನ್ನಿ ನೀರು ಉಳಿಸೋಣ, ರೈತರ ಬದುಕನ್ನ ಕಾಪಾಡೋಣ, ರೈತರ ಬದುಕನ್ನ ಉಳಿಸೋಣ ಅಂತ ಹೇಳಿ ಒಂದಷ್ಟು ಸ್ಲೋಗನ್ಗಳನ್ನ ಕೂಡ ಹೇಳಿರುವಂಥದ್ದು. ಹೋರಾಟದ ಕಿಚ್ಚನ್ನ ಇನ್ನಷ್ಟು ತೀವ್ರಗೊಳಿಸುವಂತಹ ಸಕಲ ಸಿದ್ಧತೆ ನಡೀತಾ ಇದೆ. ಜಿಲ್ಲೆಯ 7 ತಾಲೂಕುಗಳಿಗೆ ಹೇಮಾವತಿ ನೀರೇ ಜೀವನಾಡಿಯಾಗಿದೆ. ಎಚ್ಚೆತ್ಕೊಳ್ಳದೆ ಹೋದ್ರೆ ಏನಾಗತ್ತೆ, ಮುಂದಿನ ದಿನಗಳಲ್ಲಿ ಬರಪೀಡಿತ ನಾಡು ಆಗತ್ತೆ. ಕಲ್ಪತರು ನಾಡು ಹೋಗಿ ಬರಪೀಡಿತ ನಾಡು ಅಂತ ಆಗ್ಬಿಡುತ್ತೆ. ಅದರಲ್ಲಿ 2 ಮಾತಿಲ್ಲ, ಸಂಶಯನೇ ಇಲ್ಲ. ಸಮಿತಿಯ ಎಲ್ಲ ಸದಸ್ಯರು ಎಲ್ಲ ತಾಲೂಕುಗಳಿಗೆ ತೆರಳಿ ಅಲ್ಲಿ ರೈತರಿಗೆ ಮನವರಿಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ನೀರಿಗಾಗಿ ಪ್ರಾಣ ಕಳೆದುಕೊಳ್ಳೋದಕ್ಕೂ ಸಿದ್ಧ ಅನ್ನುವಂತಹ ಕೂಗುಗಳು ಸಭೆಯಲ್ಲಿ ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಭಾರೀ ಹೋರಾಟ ನಡೀತು. ಆ ಹಿನ್ನೆಲೆ 1 ವರ್ಷ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ವರ್ಷ ಇದೆ. ಇದೇ ರೀತಿ ಹೋರಾಟ ಮಾಡಿ ಇನ್ನೂ 1 ವರ್ಷ ಕಾಮಗಾರಿ ಸ್ಥಗಿತವಾಗಬೇಕು. ಹಾಗೇನಾದರೂ ಕಾಮಗಾರಿ ಸ್ಥಗಿತವಾದಲ್ಲಿ ಇನ್ನೂ 1 ವರ್ಷದ ಹೋರಾಟದ ಫಲವಾಗಿ ಕಾಮಗಾರಿ ನಡೆಯಲ್ಲ. ಆ ಮುಂದಿನ ವರ್ಷಕ್ಕೆ ಶಾಸಕರಾದಿಯಾಗಿ ಯಾರೂ ಸಹ ಕಾಮಗಾರಿಗೆ ಕೈ ಹಾಕೋದಕ್ಕೂ ಸಹ ಸಾಧ್ಯ ಇರಲ್ಲ. ಆ ನಂತರ ಮುಂದಿನ ಸರ್ಕಾರ ಬಂದಲ್ಲಿ ಯೋಜನೆ ಸ್ಥಗಿತಗೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು, ಒಗ್ಗಟ್ಟನ್ನ ಪ್ರದರ್ಶಿಸಬೇಕು. ಹೇಮಾವತಿ ಜಿಲ್ಲೆಯ 7 ಭಾಗಗಳು ಏನಿದೆ ಎಷ್ಟು ಮುಖ್ಯ ಅನ್ನುವಂಥ ಒಂದು ಮನವರಿಕೆಯನ್ನ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದು ಲೋಗೋವನ್ನ ಬಿಡುಗಡೆ ಮಾಡಿ ಅದರಲ್ಲಿ ತಮ್ಮ ಹೋರಾಟದ ಕಿಚ್ಚಿನ ತೀವ್ರತೆಯನ್ನು ತೋರಿಸೋದ್ರ ಜೊತೆಗೆ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಚಂದ್ರಶೇಖರ್ ಬಾಬು, ಜೆಡಿಎಸ್ ಮುಖಂಡ ಲೋಕೇಶ್ ಕಳ್ಳಿಪಾಳ್ಯ, ಮಾಜಿ ನಿರ್ದೇಶಕರು ಚಂದ್ರಶೇಖರ್ ಮಾತನಾಡಿದ್ದಾರೆ. ನೋಡೋಣ. ಉಪಮುಖ್ಯಮಂತ್ರಿಗಳಾಗಿ ಏನು ನುಡಿದಿದ್ದಾರೆ ಎಲ್ಲದನ್ನು ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಮುಗಿಸ್ಕೊಡಕ್ಕೆ ತರಾತುರಿನಲ್ಲಿ ಏನು ರೆವಿನ್ಯೂ ಮಿನಿಸ್ಟರ್ ಆಗಿ ರೆವಿನ್ಯೂ ಖಾತೆ ಅವ್ರ ಹತ್ರನೇ ಉಳಿಸ್ಕೊಂಡು ಹೊರಟಿದ್ದಾರೆ. ಅವ್ರು ಹೇಳಿದ ಮಾತಿನ ಪ್ರಕಾರವಾಗೋದ್ರೂ ನಾವು ಅವ್ರು ಏನೇ ಮಾಡಿಕೊಟ್ರು ಗುಬ್ಬಿಯಿಂದ ದಾಟಕ್ಕೆ ಬೇರೆ ಯಾರೇನು ಬರಲ್ಲ, ಗುಬ್ಬಿ ಜನನೇ ನೋಡ್ಕೋಬೇಕು. ಗುಬ್ಬಿಯ ಸುತ್ತಮುತ್ತ ನಮ್ಮ ಹೇಮಾವತಿ ಹೋರಾಟಗಾರರೇ ನೋಡ್ಕೋಬೇಕು. ನಮ್ಮ ಹೇಮಾವತಿ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಸಂಘಟನೆಗಳು ಹೆಚ್ಚಿನದಾಗಿ ಇದಕ್ಕೆ ಎಲ್ಲ ಪಕ್ಷಗಳು ಎಲ್ಲರೂ ಯಾವುದೇ ಕಾರಣಕ್ಕೂ ಇದು ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ಹೇಳಿ ಹೋಗಿ ಏನಾರ ಮಾಡ್ಕೊಂಡು ಕಳೆದ ಬಾರಿ ಏನು ಹೋರಾಟ ಇತ್ತು ಆ ರೀತಿ ಹೋದಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನು ಸಹ ಮತ್ತೊಂದು ಬಾರಿ ಇನ್ನೊಂದು ಬಾರಿ ಹೋರಾಟ ಆಗುತ್ತಿದೋ. ಈ ಹೋರಾಟದಲ್ಲಿ ಕಟಿಬದ್ಧರಾಗಿ ನಾವೆಲ್ಲರೂ ಕೂತ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ವರ್ಷ ಮುಂದ್ಕೋಗುತ್ತೆ. ನೆಕ್ಸ್ಟ್ ಇನ್ನೊಂದು ವರ್ಷ ಮುಂದ್ಕೋದ್ರೆ ಅಲ್ಲೇ MLA ಚುನಾವಣೆ ಬಂತು ಅಂತ ಅಲ್ಲೇ ನೀರು ತಗೊಂಡೋಗೋ ನಿಟ್ಟಿನಲ್ಲಿ ಇಲ್ಲಿ ಹೇಳೋಂಥ ಶಾಸಕರುಗಳಾದಿಯಾಗಿ ಯಾರು ಇವರೇ ನೀರುಗಳು ಬಿಡೋದಿಲ್ಲ. ಅವಾಗ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಗೊತ್ತಿದ್ದಂಗೆ ಸರ್ಕಾರಗಳ ಬದಲಾವಣೆ ತುದಿಕಾಲ ನಿಂತಿದೆ. ಸರ್ಕಾರಗಳು ಬದಲಾಗ್ತದೆ. ಅದಕ್ಕೆ ಪೂರ್ಣವಾದಂಥ ಎಳ್ಳು ನೀರನ್ನು ಆ ಕೆನಾಲ್ಗೆ ಬಿಡ್ಬೋದು. ಅಷ್ಟಿಲ್ಲದೆ ನಾವೇನೋ ಹೋರಾಟ ಮಾಡ್ತೀವಿ ಅಂತ 16 ವರ್ಷಗಳ ಕಾಲ ಎಳ್ಕೊಂಡು ಹೋಗೋಕ್ಕಾಗೋದಿಲ್ಲ. ಈಗ ನಾವು ಕಾಯ್ತಾ ಇರೋದೇನೋ ಇನ್ನು2 ವರ್ಷಗಳ ಬೇಗ ಆಗ್ಲಪ್ಪ. ಯಾಕೆ? ನಮ್ಮೆಲ್ಲರ ಹೋರಾಟ, ನಮ್ಮ ಅಧಿಕಾರ ಎಲ್ಲಿ ಬದಲಾವಣೆ ಎಲ್ಲಿಗಾಗುತ್ತೆ ಅಂತ ಕಾಯ್ತಾ ಇದೀವಿ ರಾಜ್ಯದಲ್ಲಿ. ಅದಾಗುತ್ತೆ. ನಾವು ಏನು ಮಾಡಬೇಕು, ಈ ಲಿಂಕ್ ಕೆನಾಲ್ನ ಮಾಡೋಣ. ಮುಂಚೆ ಇದೇ ಭಾಜಪ ಸರ್ಕಾರ ಇದ್ದಂಥ ಕಾಲದಲ್ಲಿ ಅದನ್ನು ಹೆಂಗೆ ಪೆಂಡಿಂಗ್ ಇಕ್ಕಿ ಅದನ್ನು ಮೂಲೆ ಗುಂಪು ಮಾಡಿ ಎಸ್ತಿದ್ರು ಆ ರೀತಿ ಎಸ್ಸೇನ ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಚಿಂತೆ ನೀವಿರೋಂಥದ್ದು. ಆ ಚಿಂತೆಗೆ ನಾವು ಎಲ್ಲ ಸತ್ಯ ಆಗ್ಬೇಕು. ಆ ಚಿಂತೆ ಅಂದರೆ
ನಮ್ಮ ಹೋರಾಟಗಳು ಫಲಪ್ರದವಾಗಬೇಕು ಅಂದ್ರೆ ಫಸ್ಟ್ ಒಗ್ಗಟ್ಟಾಗಿ ಹೋಗಂಥದ್ದು ಮಾಡೋಂಥದ್ದು. ಪ್ರೆಸ್ ನೋಡ್ರಿ, ನೀವು ಯಾವುದೋ ಒಂದು ಗುಡ್ಲಿ ಪೂಜೆ ಹೋದಾಗ ಕೇಳಿದ ತಕ್ಷಣ ಹೇಮಾವತಿ ಅವರು ವಿರೋಧ ಇದೆ ನಿಮಗೆ ಅಂತ ಎಷ್ಟು ವಿರೋಧ ಇದೆ ಅಂತ ಕೇಳಿದ ತಕ್ಷಣ ಹೌದು ನನ್ನ ವಿರೋಧ ಅಂತ ಯಾರೇ ಕೇಳಿದಾಗ ಹೇಳ್ಬಿಟ್ಟು ಹೌದು ತಮಾಷೆಗೂ ಅದೇನು ಉಡಾಫೆ ಮಾತಾಡ್ತಾರೆ ಏನು ಅರ್ಥವಾಗ್ತಾ ಇಲ್ಲ. ಅದೇ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆಗೆ ಅಂತ ಉಪಮುಖ್ಯಮಂತ್ರಿ ಆದಾಗ ಬಂದಂಥ ಸಂದರ್ಭದಲ್ಲಿ ಇವಾಗ ಪಕ್ಕ ಕೂತ್ಕೊಂಡಿಲ್ಲ, ಅವತ್ತು ನೀವು ಕೇಳಿದ್ರೆ ಸಾರ್ಥಕವಾಯ್ತಪ್ಪ ಗುಬ್ಬಿ ತಾಲೂಕು ಮತದಾರರು ಓಟ್ ಹಾಕಿದ್ದೆ ಅಂತ ನೀವು ಹೇಳ್ತಿದ್ರು. ಅಂಥ ವಿಷಯಗಳು ಬಿಟ್ಬಿಟ್ಟು ಯಾರು ಬಸ್ನವ್ರು ಕೇಳಿದ್ರೆ ಯಾವ ನ್ಯಾಯ ಇದು? ಹಂಗಾರೆ ನೀವು ರೈತರು ಗುಬ್ಬಿ ತಾಲೂಕು ರೈತರು ಕಾಪಾಡೋಕೆ ಒಂದು ಮನಸ್ಥಿತಿ ಇಲ್ವೋ ನಿಮಗೆ? ಗುಬ್ಬಿ ತಾಲೂಕು ಇಡೀ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಲ್ಲಿ ಅತಿ ಹೆಚ್ಚು ತೆಂಗು ಅಡಿಕೆ ಬೆಳೆದಿರೋಂಥ ತಾಲೂಕು. ದಯವಿಟ್ಟು ನಾವೆಲ್ಲ ಎಚ್ಚೆತ್ಕೊಬೇಕಾಗ್ತದೆ. ಯಾರ ಮೊನ್ನೆ ಕುಣಗಲಲ್ಲಿ ರಂಗನಾಥ್ ಶಾಸಕರು ರೈತರುಗಳನ್ನ ಎಷ್ಟು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ, ಹೋರಾಟಕ್ಕೆ ಅಣಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಸಹಕಾರ ಕೊಟ್ಟು ಹೋರಾಟಕ್ಕೆ ಬಂದರೆ ನಾನು ಹೇಮಾವತಿ ನೀರು ತಂದೆ ತರ್ತೀನಿ ಅನ್ನೋ ಒಂದು ಮಾತು ಹೇಳ್ತಾರೆ ರಂಗನಾಥ್ ಅವರು. ಅಲ್ಲ ಸ್ವಾಮಿ, ಅವರು ನೀರು ತಗೊಂಡೋಗಿ ಮತ್ತೆ ಹೋರಾಟ ಮಾರ್ಕಂಡಳ್ಳಿ ಡ್ಯಾಮ್ಗೆ 4 TMC ನೀರು ಹೋಗುತ್ತೆ. ನಮ್ಮ ಇಲ್ಲಿಂದ ಕುಣಲಿಗೆ 3 TMC 7 TMC ನೀವು ನೀರನ್ನ ಬರೀ ಒಂದೇ ತಾಲೂಕು ತಗೊಂಡೋದ್ರೆ ಇನ್ನು ಮಿಕ್ಕಿ ತಾಲೂಕಿನ ಕತೆ ಏನಾಗುತ್ತೆ? ನೀವು ಯೋಚನೆ ಮಾಡಬೇಕಲ್ಲ. ದಯವಿಟ್ಟು ಇದು ಭಾಗದ ಬೇಡ. ಎಲ್ಲ ಶಾಸಕರು ತುಮಕೂರು ಜಿಲ್ಲೆಯ ಪಕ್ಷಾತೀತವಾಗಿ ಹೋರಾಟಕ್ಕೆ ಅಣಿ ಆಗಬೇಕು. ಮತ್ತು ಹೋರಾಟಕ್ಕೆ ನಾವು ಹೋರಾಟ ನಡೆಯೋದಿಲ್ಲ, ಭಾಳ ಭದ್ರತೆಯಿಂದ ಹೋರಾಟ ಮಾಡಬೇಕು. ನಮ್ಮ ಜಿಲ್ಲಾ ಲೆವೆಲ್ ಏನು ಜನಪ್ರತಿನಿಧಿಗಳು ಇದರೋ, ಇವತ್ತು ಮಾಜಿ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಏನು ಹೇಮಾವತಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲೆಯಿಂದ ಎಲ್ಲ ಲೀಡರ್ಗಳನ್ನ ಮನವರಿಕೆ ಮಾಡಿ ಅವ್ರನ್ನೆಲ್ಲ ಜೊತೆಗೂಡಿಸಿ ದೊಡ್ಡ ಹೋರಾಟ ಮಾಡಿದ್ರೆ ಮಾತ್ರ ಇದು ಸಕ್ಸೀಡ್ ಆಗ್ತದೆ. ಇವತ್ತು ಪರಮೇಶ್ವರ್ ಅವ್ರು ಹೇಳಿಕೆ ನಮ್ಮ ಜಿಲ್ಲೆಯರೋ ಇಲ್ಲ ರಾಮನಗರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೂ ಗೊತ್ತಿಲ್ಲ. ಇವತ್ತು ಅವ್ರ ಬಾಯಲ್ಲಿ ಈ ಮಾತು ಬರಬಾರ್ದು. ಯಾಕೆಂದರೆ ಹೇಮಾವತಿ ಕೊಟ್ಟಿಗೆರ್ಗೂ ಸಂಬಂಧಪಡ್ತಿದೆ, ಕೊರಕೇಟಿಗೆ ಸಂಬಂಧಪಟ್ಟಿದ್ದ ಹೇಮಾವತಿ ನೀರಲ್ಲ, ಅಲ್ಲೂ ಹೇಮಾವತಿ ನೀರು ಕುಡಿಯೋಂಥ ಜನ ಇದ್ದಾರೆ. ಅವ್ರ ಬಾಯಲ್ಲಿ ಈ ಮಾತು ಬರಬಾರ್ದಾಗಿತ್ತು. ಇವತ್ತು ನಮ್ಮ ಶಾಸಕರು, ನಮ್ಮ ಶಾಸಕರಲ್ಲ, ನಮ್ಮ ತಾಲೂಕಿನ ಶಾಸಕರು ಮಾತಾಡಿದ್ದು ನೋಡಿವಿ ನಾವು. ಇವತ್ತು ಅವ್ರು ಬಂತಂದ್ರೆ ಅವ್ರ ಲೀಡರ್ಶಿಪ್ಪಲ್ಲಿ ಹೋಗಿ ನಾವು ತಯಾರಾಗಿದ್ದೀವಿ. ಯಾಕಂದ್ರೆ ಇದೇನು ಚುನಾವಣೆ ಅಲ್ಲ. ಇವತ್ತು ಪ್ರತಿಯೊಬ್ಬ ಹೇಮಾವತಿ ಕುಡಿಯೋಂಥ ನೀರು JDSನವರು, ಕಾಂಗ್ರೆಸ್ನವರು, BJPಯವರು ಪಕ್ಷಾತೀತವಾಗಿ ಎಲ್ಲರೂ ಹೇಮಾವತಿ ಎಲ್ಲರಿಗೂ ಬೇಕು. ಅವ್ರು ಬಂದ್ರೆ ನಾವೆಲ್ಲರೂ ಸಮೇತ ಅವ್ರ ಜೊತೆಲಿ ಹೋಗೋಕ್ಕೂ ನಾವು ತಯಾರಾಗಿದ್ದೀವಿ. ಒಂದು ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡು ನಾನು ವಿರೋಧ ಇದೆ ವೈಡನ್ ಮಾಡ್ಕೊಂಡು ತಗೊಂಡೋಗ್ಲಿ ಅಂತ ಹೇಳೋ ರೀತಿ ಅಲ್ಲ. 1 ವರ್ಷದಿಂದ ಹೋರಾಟ ಮಾಡಿದ್ದೀವಿ, ಜನ ಜೊತೆಲಿ ಬಂದು ಹೋರಾಟ ಮಾಡಲೇ ಇಲ್ಲ. ಬರಲಿ ಈಗಲೂ ಸಮೇತನ ನಾವೆಲ್ಲ ಅವ್ರು ಮುಂದ್ಬಿಟ್ಕೊಂಡು ನಾವೆಲ್ಲ ಹಿಂದೆ ಇರ್ತೀವಿ. ನಮಗೆ ಕ್ಯಾನಲ್ ನಿಲ್ಲಬೇಕು. ನಮಗೂ ಒಂಥರ ತಾಲೂಕಿನ 5 ಬಾರಿ ಶಾಸಕರು ಅಂತ ಅಂದರೆ ನಮಗೂ ಒಂಥರ ಈ ಒಂದು ಸಂಘಟನೆಗೆ, ಈ ಒಂದು ವ್ಯವಸ್ಥೆಗೆ ಆನೆ ಬಲ ಬಂದಂಗೆ. ಸುಮ್ಮನೆ ರೈತರು ಕಣ್ಣೋರ್ಸೋಕ್ಕೆ ಎಲ್ಲೋ ಒಂದು ಪ್ರೆಸ್ಸಾಗಿ ಕೂತ್ಕೊಂಡು ಎಲ್ಲಿ ಓಟು ಪಾಟು ಮುಂದಿನ 2028 ಚುನಾವಣೆ ಬರುತ್ತೆ, ಎಲ್ಲಿ ವಿರೋಧ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಪ್ರೆಸ್ಸಲ್ಲಿ ಇನ್ನೊಂದರಲ್ಲಿ ಮತ್ತೆ ಕೂತ್ಕೊಂಡು ಹೇಳೋಂಥದ್ದು